ಓಕೆ, ಈಗ ವೆರಿ ಫಾಸ್ಟಾಗಿ ಒಂದು ಸ್ಟಾರ್ಸ್ ಹೆಸರು ಹೇಳ್ತಾ ಹೋಗ್ತೀನಿ, ತಕ್ಷಣಕ್ಕೆ ಬರೋ ಸಿನಿಮಾ ಹೆಸರು ಹೇಳ್ತಾ ಹೋಗ್ಬೇಕು. ರಾಜ್ಕುಮಾರ್, ಬಂಗಾರದ ಮನುಷ್ಯ, ಅಂಬರೀಷ್. ಅಂಬರೀಷ್ನ ಅಂತ ತುಂಬ ಇದೆ, ನನಗೆ ಅದು ಸ್ವಲ್ಪ ಟಕ್ಕಂತ ನೆನಪಾಗಿಲ್ಲ, ಪಟ್ಟದ ಹೇಳಬೇಕು. ಒಂಟಿ ಸಲಗ. ಓಕೆ, ವಿಷ್ಣುವರ್ಧನ್ ಅವರು. ವಿಷ್ಣು ಸರ್ ತುಂಬ ಇದೆ. ಬಂಧನ. ಡೈಲಾಗ್ ಹೇಳ್ತೀರಾ ಅದು ವಿಷ್ಣುವರ್ಧನ್ ಅವ್ರದ್ದು? ವಿಷ್ಣು ಸರ್ದು ಡೈಲಾಗ್ ಅಂದರೆ ಯಾವ್ದು ಹೇಳೋದು, ನನಗೆ ಅದು ಹೇಳೋದಕ್ಕಿಂತ ಸ್ಟೈಲ್ ಇಷ್ಟ ಅಲ್ವಾ, ಆಲ್ ಟೈಮ್ ಅದು. ಓಕೆ, ಶಿವರಾಜ್ ಕುಮಾರ್ ಅವರು. ಶಿವಣ್ಣಂದು ನನಗೆ ತುಂಬ ಇಷ್ಟ, ಮೋಡದ ಮರೆಯಲ್ಲಿ. ಆಮೇಲೆ ಜನ್ಮದ ಜೋಡಿ, ಮೈ ಫೇವ್ರೆಟ್ ಜನ್ಮದ ಜೋಡಿ. ಟ್ರೆಂಡ್ ಬ್ರೇಕ್ ಮಾಡಿದ್ದು ಜನ್ಮದ ಜೋಡಿಯ ಹಾಡುಗಳು ಆ್ಯಂಡ್ ಕತೆ, ಪ್ಲಾಟ್ ಆಗ್ಬೋದು, ಪ್ರೋಗ್ರೆಸಿವ್ ವಿಷಯ ಆಗ್ಬೋದು, ಆ್ಯಂಡ್ ಅವತ್ತಿನ ಕಾಲಕ್ಕೆ ಜಾತಿ ಮೀರಿ ಒಂದು ಲವ್ ಆಗ್ಬೋದು, ಆ ಹೋರಾಟ ಆಗ್ಬೋದು, ಅವತ್ತೇ ಬರೆದಂಥ ಹಾಡುಗಳಾಗ್ಬೋದು, ಎಲ್ಲವೂ ಕ್ರಾಂತಿ. ಆ್ಯಂಡ್ ಅದೊಂಥರ ಕಾವ್ಯ, ಜನ್ಮದ ಜೋಡಿ ಅನ್ನೋದು ಬರೀ ಸಿನಿಮಾ ಅಲ್ಲ, ಅದು ಇಡೀ ಜಗತ್ತಿಗೆ ಒಂಥರ ಅದು ಕಾವ್ಯ. ಲವ್ಲಿ. ಈಗ ಹೀರೋ ಅಲ್ಲದ ನಿಮ್ಮ ಸಿನಿಮಾಗಳು ಟಕ್ಕಂತ ನೆನಪಾಗುವಂಥ ಕ್ಯಾರೆಕ್ಟರ್ ಯಾವುದು? ತುಂಬ ಇದೆ. ಮಾದೇಶ ಇದೆ. ಓನ್ಲಿ ಒನ್ ಹೇಳಬೇಕು. ಹೀರೋ ಅಲ್ಲದ ಕ್ಯಾರೆಕ್ಟರ್ಗಳು. ಹೀರೋ ಅಲ್ಲದ ಕ್ಯಾರೆಕ್ಟರ್ ಆಲ್ ಟೈಮ್ ಫೇವ್ರೇಟ್. ಲೈಫು ಇಷ್ಟೇನೆ. ಹೀರೋ ಆಗಿ ಮಾಡಿರುವ ಇಲ್ಲಿವರೆಗಿನ ಬೆಸ್ಟ್ ಕ್ಯಾರೆಕ್ಟರ್? ಲೂಸಿಯಾ ಆಲ್ ಟೈಮ್. ಓಕೆ, ಸೊ ಎಂಡ್ ಆಫ್ ದ ಡೇ ಇವಾಗ ಅಯೋಗ್ಯ ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ನಿಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಪದೇ ನಿಮ್ಮ ಹತ್ರ ಬರ್ತೀವಿ, ನಿಮ್ಮ ಮುಂದೆ ನಿಂತ್ಕೋತೀವಿ, ಮಕ್ಕಳಾಗ್ಬಿಡ್ತೀವಿ. ಅದೇನೇ ಇದ್ರು ನಮ್ಗೆ ಆ ಹೀರೋ ಪಟ್ಟ ಎಲ್ಲ ತೆಗೆದಿಟ್ಬಿಟ್ಟು ಫ್ರೈಡೇ ಬಂದಾಗ ಮಕ್ಕಳ ಥರ ನಿಂತ್ಕೊಂಡ್ಬಿಡ್ತೀವಿ ಎಲ್ಲರೂ ಸಾಲಾಗಿ, ನಮ್ಮ ಸಿನಿಮಾ ನೋಡಿ ಅಂತ. ಓಕೆ, ಲವ್ಲಿ. ಈಗ ಒಬ್ಬ ನಟನಿಗಾಗಲಿ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿರಲಿ ಒಂದು ಸುಪ್ರೀಂ ಕನಸು ಅಂತ ಇರುತ್ತೆ. ಸುಪ್ರೀಂ ಲೈಕ್ ಅದಾದಮೇಲೆ ಇನ್ನೆಲ್ಲನೂ ವ್ಯರ್ಥ. ನಿಮ್ದು ಹಂಗಿದ್ದೇನಾದರೂ ಕನಸು ಆಲ್ರೆಡಿ ನನಸಾಗಿದೆಯಾ ಅಥವಾ ಬರೋದಿದೆಯಾ? ಇಲ್ಲ, ನನಗೆಲ್ಲ ಮುಗಿಸಿ ಒಂದಷ್ಟು ನನಗೆ ಒಂದು ಸ್ಕೂಲ್ ಓಪನ್ ಮಾಡಬೇಕು ಅಂತಿದೆ. ಅಂದರೆ ಥಿಯೇಟರ್ ಇನ್ಸ್ಟಿಟ್ಯೂಟ್, ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಬೇಕು ಅಂತಿದೆ. ಅಂದರೆ ಎಲ್ಲ ಒಂದು ಕಾಡಿನ ಮಧ್ಯೆ 1-2 ಎಕರೆ ಜಾಗ ತೊಗೊಂಡು ಅಲ್ಲಿ ಒಂದು ಸಣ್ಣ ಪುಟ್ಟ, ನಾನು ನೀನಾಸಮ್ಮ ನೋಡಿದಂಥ ಸ್ಕೂಲ್ ಏನಿದೆಯೋ ಆ ಥರದೊಂದು ಸ್ಕೂಲ್ ಕಟ್ಟಿ, ಸಾಕಷ್ಟು ಜನ ನಂತರ ಕನಸು ಕಟ್ಕೊಂಡಿರೋರು ಇರ್ತಾರೆ, ಆಪರ್ಚುನಿಟಿ ಸಿಗದೇ ಇರುವಂಥವ್ರು ಇರ್ತಾರೆ, ಯಾರೋ ಅಂದರೆ ಫೈನಾನ್ಷಿಯಲಿ ಚೆನ್ನಾಗಿಲ್ದಿರೋರು, ಗ್ರೋತ್ ಇಲ್ದಿರೋರು ತುಂಬ ಜನ ಇರ್ತಾರೆ. ಅಂಥವ್ರ ಜೊತೆ ಕೆಲಸ ಮಾಡಬೇಕು. ನನಗೇನು ಸಿಕ್ಕಿದೆ ಅದನ್ನು ನಾನು ಟ್ರಾನ್ಸ್ಫರ್ ಮಾಡಬೇಕು ಅವ್ರಿಗೆ, ಅಂದರೆ ನನ್ನ ವಿದ್ಯೆನ. ಆ್ಯಂಡ್ ಅದು ನನ್ನ ಕನಸು, ಫೈನಲ್ ಕನಸು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ. ಅಂದರೆ ಕಂಟಿನ್ಯೂ ಆಗಬೇಕಲ್ಲ ಜರ್ನಿ. ಇನ್ನೊಂದಷ್ಟು ಜನ ನಮ್ಮ ಮುಖಾಂತರ ಕಂಟಿನ್ಯೂ ಮಾಡ್ಬೇಕು ಅದನ್ನು. ಅದು ನಮಗೆಲ್ಲೋ ಸಿಕ್ಕಿದೆ ಒಂದು ಆಪರ್ಚುನಿಟಿ ನೀನಾಸಮ್ಮಿಂದ, ಇನ್ನೊಂದಷ್ಟು ಜನಕ್ಕೆ ಅದು ಸಿಗಬೇಕಲ್ಲ. ಆ ಥರ ಥಿಯೇಟ್ರ್ ಇನ್ಸ್ಟಿಟ್ಯೂಟ್ಗಳು ತುಂಬ ಆಗಬೇಕು, ಸಾಲಲ್ಲ. ಅಂದರೆ ನೀನಾಸಮ್ ಅಂತ ಒಂದು ಇನ್ಸ್ಟಿಟ್ಯೂಟು ನೀವು ನೋಡಿದ್ರೆ ಅಲ್ಲಿಂದ ನಿಮಗೆ 1000 ಜನ ವಿದ್ಯಾರ್ಥಿಗಳು ಆಚೆ ಬಂದಿದ್ದಾರೆ. ಆ 1000 ಜನನೂ ಬ್ಯುಸಿಯಾಗಿದ್ದಾರೆ, ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಎಲ್ರಿಗೂ ತುಂಬ ಒಳ್ಳೆ ಅವಕಾಶ ಸಿಕ್ಕಿದೆ, ತುಂಬ ಜನ ಲೈಫ್ ಕಟ್ಕೊಂಡಿದ್ದಾರೆ. ಆ ಥರದ ಇನ್ಸ್ಟಿಟ್ಯೂಟ್ಗಳು ಇನ್ನೊಂದಷ್ಟು ಆಗಬೇಕು. ಅದಾದಾಗ ಎಷ್ಟೋ ಜನರ, ನಿಮಗೆ ಸಾಂಸ್ಕೃತಿಕವಾಗಿ ಒಬ್ಬ ಮನುಷ್ಯ ಬೆಳೆದಂಗೆ ಇಡೀ ನಾಡು ಬೆಳೀತಿದೆ. ಆಮೇಲೆ ಇಡೀ ನಾಡಿನ ರೂಪನೇ ಚೇಂಜ್ ಆಗುತ್ತೆ. ಆಮೇಲೆ ನಾಗರಿಕತೆ ಬದಲಾಗುತ್ತೆ, ಮನುಷ್ಯ ಯೋಚನೆ ಮಾಡೋ ರೀತಿ ಬೇರೆ ಆಗುತ್ತೆ. ಹಂಗಾಗಿ ಅವನಿಗೆ ಆ ಥರದ ಇನ್ಸ್ಟಿಟ್ಯೂಟ್ಗಳು ತುಂಬ ಆಗಬೇಕು ನನ್ನ ಪ್ರಕಾರ. ಅಂದರೆ 100 ಇನ್ಸ್ಟಿಟ್ಯೂಟ್ಗಳು ಬರಬೇಕು. ಅದರಲ್ಲಿ ನಂದೊಂದು ಡ್ರೀಮ್ ಅಷ್ಟೇ, ನಾನು ಅದನ್ನು ಮಾಡಬೇಕು ಅಂತ ಕನಸಿಟ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದು ನನಸಾಗಿ ಒಂದಷ್ಟು ಮಕ್ಕಳು ಇದರಿಂದ ಲಾಭ ಪಡೆಯಲಿ.